ನಮಸ್ತೆ ವೀಕ್ಷಕರೇ. ಕಾವ್ಯ ತೋಟ ಹಳದಂಗಡಿ ನನ್ನ ಚಾನೆಲ್ಲು. ದಯವಿಟ್ಟು ಒಂದು ಪುಟ್ಟ ಕತೆ ಓದ್ತಾ ಇದ್ದೀನಿ, ತಾವು ಕೇಳಿ ಅಭಿಪ್ರಾಯ ತಿಳಿಸಿ. ಕಥೆಯ ಶೀರ್ಷಿಕೆ ಉಪಾಯ. ದಿನಸಿ ತರಲು ಪೇಟೆಗೆ ಹೋಗಿದ್ದ ರಾಜಣ್ಣ ಆಟೋ ಇಳಿದು ಮನೆ ಮೆಟ್ಟಲೇರುತ್ತಿರುವಾಗ ಒಳಗೆ ಮಡದಿ ಗೀತಾಳ ಧ್ವನಿ ಕಿವಿಗಪ್ಪಳಿಸಿತು. ಬೆಳಗಿಂದ ಸಂಜೆ ತನಕ ತಿನ್ನೋದು ಬಿಟ್ಟರೆ ನಿಮಗೆ ಇನ್ನೇನು ಬೇರೆ ಕೆಲಸ ಇದೆ? ಚಿಕ್ಕ ಮಗನ ಮನೆಯಲ್ಲಿ ಕೂಡ ಸ್ವಲ್ಪ ದಿನ ಇದ್ದು ಬರಲು ಏನು ರೋಗ ಬಂದಿದೆ ನಿಮಗೆ? ಚಾಕರಿ ಮಾಡೋದು ಬೇರೆ, ಪಿರಿಪಿರಿ ಕೇಳೋದು ಬೇರೆ. ಕರ್ಮಕಾಂಡ. ಅಮ್ಮನ ಧ್ವನಿ ಕ್ಷೀಣವಾಗಿ ಕೇಳಿಸುತ್ತಿತ್ತು. ನನ್ನ ಮಗನಿಗೆ ನಾನು ಭಾರ ಅಂತಾದರೆ ಅವನೇ ಹೇಳಲಿ, ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಲಿ. ನನಗೂ ನಿನ್ನ ಕೈಯಲ್ಲಿ ಹಂಗಿನ ಅನ್ನ ತಿಂದು ಅನ್ನಿಸಿಕೊಂಡು ಸಾಕಾಗಿ ಹೋಗಿದೆ. ಮಾತು ನಿಂತು ಬಿಕ್ಕಳಿಸಿ ಅಳುವ ಸದ್ದು ಕೇಳಿಸಿದಾಗ ರಾಜಣ್ಣನ ಹೃದಯ ಒದ್ದಾಡಿತು. ಇಂತಹ ದ್ವಂದ್ವ ಸನ್ನಿವೇಶದಲ್ಲಿ ಹೇಗೆ ತೀರ್ಮಾನ ಕೈಗೊಳ್ಳಬೇಕು ಎಂಬುದೇ ಚಿಂತೆಯಾಯಿತು. ಅಮ್ಮನ ಪರ ನಿಂತು ಹೆಂಡತಿಗೆ ಬುದ್ಧಿ ಹೇಳಿದರೆ ಅಮ್ಮನ ಮೇಲೆ ಆಕೆಗೆ ಇನ್ನಷ್ಟು ರೋಷ ಬರುವ ಸಾಧ್ಯತೆ ಇದೆ. ಯೋಚಿಸಿ ಯೋಚಿಸಿ ಹೈರಾಣಾದ ರಾಜಣ್ಣ ಒಂದು ಉಪಾಯ ಮಾಡಿದ. ರೂಮಿಗೆ ಹೋಗಿ ಮಡದಿಯನ್ನು ಕರೆದು, ಅಲ್ಲ ಕಣೆ, ಈ ಕಷ್ಟಗಳೇ ಬೇಡ, ಯಾಕೆ ಸುಮ್ಮನೆ? ನಿನಗೂ ಸಾಕಾಗುತ್ತೆ. ಅಮ್ಮನನ್ನು ಅನಾಥಾಶ್ರಮಕ್ಕೆ ಸೇರಿಸೋಣ. ಊರವರು ಅಂತಾರೆ, ರಾಜಣ್ಣ ತಾಯಿಯನ್ನು ಸಾಕಲಿಕ್ಕಾಗದೆ ಅನಾಥಾಶ್ರಮಕ್ಕೆ ಸೇರಿಸಿದ ಅಂತ. ಅಷ್ಟೇ ತಾನೇ, ಅನ್ನಲಿ ಬಿಡು ಅಂದ. ಒಂದು ಕ್ಷಣದಲ್ಲಿ 108 ಯೋಚನೆ ಮಾಡಿದ ಗೀತಾ ಥಟ್ಟನೆ ಅಂದಳು, ಬೇಡ, ಬೇಡವೇ ಬೇಡ. ಇನ್ಮುಂದೆ ನಾನು ಅತ್ತೆಗೆ ಒಂದು ಮಾತೂ ಅನ್ನೋದಿಲ್ಲ, ಎಲ್ಲಿಗೂ ಕಳಿಸೋದು ಬೇಡ ಅವ್ರನ್ನ ಅಂದಳು. ತನ್ನ ಉಪಾಯ ಫಲಿಸಿದ್ದಕ್ಕೆ ರಾಜಣ್ಣ ಖುಷಿಪಟ್ಟ.